ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಸ್ಕಿಲ್ ಅಟ್ ಸ್ಕೂಲ್ ಕಾರ್ಯಕ್ರಮ 25-26ನಲ್ಲಿ ಅನುಷ್ಠಾನ ಮಾಡಬೇಕಾಗಿದೆ. ಇದು ಅತ್ಯಂತ ತುರ್ತಾಗಿ ಅನುಷ್ಠಾನ ಮಾಡಬೇಕಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಯಾಕೆ ಇದನ್ನು ಇವತ್ತು ನಾನು ಈ ಸರ್ಕ್ಯುಲರ್ನ ಓಪನ್ ಮಾಡಿಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ಈಗ ಆಲ್ರೆಡಿ ಇದು ಅಕ್ಟೋಬರ್ನಲ್ಲೇ ಸ್ಟಾರ್ಟ್ ಆಗಬೇಕಾಗಿತ್ತು ಸ್ಕಿಲ್ ಅಟ್ ಸ್ಕೂಲ್ ಪ್ರೋಗ್ರಾಮು. ಇದೇನಾಗ್ಬಿಟ್ಟಿದೆ, ಇದು ಆಲ್ರೆಡಿ ನವಂಬರ್ ತಿಂಗಳಿಗೆ ಎಂಟ್ರಿ ಆಗ್ಬಿಟ್ಟಿದ್ದೀವಿ ನಾವು. ನಿಮಗೆ ನಾನು ಮುಂದೆ ಶೆಡ್ಯೂಲ್ ತೋರಿಸ್ತೀನಿ ಬರ್ರಿ. ಇದಕ್ಕೆ ಆಲ್ರೆಡಿ ದುಡ್ಡು ಕೂಡ ರಿಲೀಸ್ ಆಗ್ಬಿಟ್ಟಿದೆ, ಫಂಡ್ ರಿಲೀಸ್ ಆಗಿದೆ. ಭಾಳ ಅರ್ಜೆಂಟ್ ಇದೆ ಇದು. ನಮಗೆ ಇಮಿಡಿಯೇಟ್ ಆಗಿ ಇನಿಷಿಯೇಷನ್ ತಗೋಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾನು ಇಮಿಡಿಯೇಟ್ ಆಗಿ ಇದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. 25-26ನೇ ಸಾಲಿನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಸಂಬಂಧಿಸಿದಂತೆ ಆಯವ್ಯಯ ಘೋಷಿತ ಖಂಡಿಕೆ 115 ಅನ್ವಯ ಆಯ್ದ 7500 ಸರ್ಕಾರಿ ಪ್ರೌಢಶಾಲೆಗಳು, ಆಯ್ದ 7500 ಸರ್ಕಾರಿ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿ ನೀಡೋದ್ರ ಬಗ್ಗೆ, ITI ಕಾಲೇಜುಗಳಲ್ಲಿ 7,500 ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಟ್ಯಾಗ್ ಮಾಡಿಬಿಟ್ಟು ಟ್ರೈನಿಂಗ್ ಅನ್ನು ಕೊಡಬೇಕಾಗಿದೆ. ಏನ್ ಟ್ರೈನಿಂಗ್ ಅಪ್ಪ? ಸ್ಕಿಲ್ ಅಟ್ ಸ್ಕೂಲ್ ಟ್ರೈನಿಂಗು. ಏನೇನ್ ಟ್ರೈನಿಂಗ್ ಅಂತ ಮುಂದೆ ಇದೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಆಗಿರುವಂತದ್ದು ಮಾನ್ಯ CM ಸರ್ ಅವರು ಮಾಡಿರುವಂತದ್ದು. ಗೌರ್ಮೆಂಟ್ ಆರ್ಡರ್ ಕೂಡ ಇದೆ ಇಲ್ಲಿ 25 ಬಂದಿರೋದು. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಹಂತದ ವಿದ್ಯಾರ್ಥಿಗಳಿಗೆ ತಾತ್ವಿಕ ಹಾಗೂ ಪ್ರಾಯೋಗಿಕ ಕೌಶಲ ತರಬೇತಿಯನ್ನ ಶಾಲಾ ಅವಧಿಯಲ್ಲೇ ನೀಡೋ ಉದ್ದೇಶದಿಂದ ಸ್ಕಿಲ್ ಅಟ್ ಸ್ಕೂಲ್ ಎಂಬ ಹೊಸ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ ಯೋಜನೆಯಡಿ 150 ಉನ್ನತೀಕರಿಸಿದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ITI ಕಾಲೇಜುಗಳು, ಅವುಗಳ ಸಹಭಾಗಿತ್ವದಲ್ಲಿ ಚಟುವಟಿಕೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಕೌಶಲಾಭಿವೃದ್ಧಿಯನ್ನು ಉತ್ತೇಜನ ಮಾಡಿಬಿಟ್ಟು ಔದ್ಯೋಗಿಕ ಸಾಮರ್ಥ್ಯವನ್ನು ವೃದ್ಧಿಗೊಳಿಸಿ ಭವಿಷ್ಯದಲ್ಲಿ ನಿರ್ದಿಷ್ಟ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಮಾರ್ಗದರ್ಶನ ನೀಡೋದು ಪ್ರಮುಖ ಉದ್ದೇಶವಾಗಿದೆ. 25-26ನೇ ಸಾಲಿಗೆ ರಾಜ್ಯದ 150 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಹಾಗೂ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಸಹಭಾಗಿತ್ವದಲ್ಲಿ ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಹಂತದ 7,500 ವಿದ್ಯಾರ್ಥಿಗಳಿಗೆ ಕೌಶಲ್ಯ ಆಧಾರಿತ ತರಬೇತಿಯನ್ನು ನೀಡಲಿಕ್ಕೆ 525 ಲಕ್ಷ ಅನುದಾನವನ್ನ ರೂಪಿಸಲಾಗಿದೆ. ಈ ಯೋಜನೆಯಡಿ 200 ಸರ್ಕಾರಿ ಪ್ರೌಢಶಾಲೆ, 50 ಪದವಿ ಪೂರ್ವ ಕಾಲೇಜುಗಳನ್ನು ಆಯ್ಕೆ ಮಾಡಿಬಿಟ್ಟು ಇವುಗಳನ್ನ 150 ಉನ್ನತೀಕರಿಸಿದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳೊಂದಿಗೆ ಮ್ಯಾಪ್ ಮಾಡಲಾಗಿದೆ. ಆಲ್ರೆಡಿ ಮ್ಯಾಪಿಂಗ್ ಮಾಡ್ಬಿಟ್ಟಿದ್ದಾರೆ. ಪ್ರೌಢಶಾಲೆ ವಿದ್ಯಾರ್ಥಿಗಳು ಯಾವ ಶಾಲೆ ವಿದ್ಯಾರ್ಥಿಗಳು ಯಾವ ITI ಕಾಲೇಜ್ಗೆ ಹೋಗ್ಬೇಕು, ಯಾವ PU ಕಾಲೇಜ್ ವಿದ್ಯಾರ್ಥಿಗಳು ಯಾವ ITI ಕಾಲೇಜ್ಗೆ ಹೋಗ್ಬೇಕು ಅನ್ನೋದನ್ನ ಮ್ಯಾಪ್ ಮಾಡಿದ್ದಾರೆ. ಯಾವ್ದಾವ್ದು ಮ್ಯಾಪ್ ಮಾಡಿದರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಆ ಸಂಬಂಧಪಟ್ಟಂತ ಶಾಲೆಯವರು ನೀವು ಇವತ್ತಿಂದಾನೇ ಕಾರ್ಯೋನ್ಮುಖರಾಗಬೇಕಾಗತ್ತೆ. ಈ ಪರಿಶೀಲನೆ ವೇಳೆ 63 ಪ್ರೌಢಶಾಲೆಗಳು, 5 ಪದವಿ ಪೂರ್ವ ಕಾಲೇಜುಗಳು NSQF ಆಧಾರಿತ ಕೌಶಲ ತರಬೇತಿ ಯೋಜನೆಯಡಿ ಒಳಗೊಂಡಿರೋದು ದೃಢಪಟ್ಟಿರೋದ್ರಿಂದ ಅವುಗಳನ್ನ ಬಿಟ್ಟಿದ್ದಾರೆ. ಅವುಗಳನ್ನ ಬಿಟ್ಟು ಈ ಪಟ್ಟಿಯಲ್ಲಿ 137 ಪ್ರೌಢಶಾಲೆ, 45 ಪದವಿ ಪೂರ್ವ ಕಾಲೇಜುಗಳನ್ನ ತಕ್ಷಣನೇ ಪ್ರಾರಂಭಗೊಳಿಸಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಿಂದ ನಾನು ಹೇಳ್ತಾ ಇದ್ದೀನಿ, ಇದನ್ನ ಅಧಿಕೃತ ಆದೇಶ ಅಂತ ತಿಳ್ಕೊಳ್ಳಿ. ಮಾನ್ಯ ಉಪನಿರ್ದೇಶಕರು ಇದನ್ನ ನಿಮಗೆ ಕರೆದು ಮೀಟಿಂಗ್ ಮಾಡ್ತಾರೆ. ಬಟ್ ಯು ಮಸ್ಟ್ ಬಿ ಪ್ರಿಪೇರ್. ಓಕೆ. ಸ್ಕಿಲ್ ಅಟ್ ಸ್ಕೂಲ್ ಶಾಲಾ ಕಾಲೇಜ್ ಯಾವ್ಯಾವಪ್ಪ? ಪ್ರೌಢಶಾಲೆ 200, ಪದವಿ ಪೂರ್ವ 500. ಪ್ರತಿ ವಿದ್ಯಾರ್ಥಿಗೆ, ಪ್ರತಿ ಸಂಸ್ಥೆಗೆ ಇದು 200 ಪ್ರೌಢಶಾಲೆಗೆ 6,000 ಏನಪ್ಪ ಇದು ವಿದ್ಯಾರ್ಥಿಗಳು, ಪದವಿ ಪೂರ್ವ ಕಾಲೇಜು 1,500, ಒಟ್ಟು 7,500 ವಿದ್ಯಾರ್ಥಿಗಳು 250 ಇನ್ಸ್ಟಿಟ್ಯೂಷನ್ಸ್ನ ತಗೊಂಡಿದ್ದಾರೆ. ಅನುದಾನ ಹಂಚಿಕೆ, ತರಬೇತಿ ನಿರ್ವಹಣಾ ವೆಚ್ಚ, ತರಬೇತುದಾರ ತರಬೇತಿ ನಿರ್ವಹಣಾ ವೆಚ್ಚ, ಭೌತಿಕ ಗುರಿ 7,500 ವಿದ್ಯಾರ್ಥಿಗಳಿಗೆ, ಘಟಕ ವೆಚ್ಚ 6,500 ರೂಪಾಯಿ ಇದೆ. ಆರ್ಥಿಕ ಗುರಿ 4,87,50,000 ಇದೆ. ಸೊ ವೆರಿ ಹ್ಯೂಜ್ ಅಮೌಂಟ್. ವಿದ್ಯಾರ್ಥಿಗಳ ಉಪಹಾರ ಮತ್ತು ಪ್ರಯಾಣ ಭತ್ಯೆಗೆ 37,50,000 ಇದೆ. 7,500 ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಘಟಕ ವೆಚ್ಚ ಕೊಟ್ಟಿದ್ದಾರೆ. ಟೋಟಲ್ 5,25,00,000 ಬಜೆಟ್ ಅಲ್ಲೇ ಹಂಚಿಕೆ ಮಾಡಿ ರಿಲೀಸ್ ಮಾಡ್ಬಿಟ್ಟಾರೆ. ಈ ಬಹಳ ಫಾಸ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಯಾರು ಮಾಡ್ಬೇಕಪ್ಪ ಇದನ್ನ? ಉದ್ದೇಶ ಪ್ರೌಢಶಾಲಾ ಪದವಿ ಪೂರ್ವ ಕಾಲೇಜು ಹಂತದಲ್ಲಿಯೇ ವಿದ್ಯಾರ್ಥಿಗಳಿಗೆ ಕೌಶಲ ಆಧಾರಿತ ಶಿಕ್ಷಣವನ್ನು ನೀಡಲು ಹಾಗೂ ಅವರನ್ನು ಕೈಗಾರಿಕಾ ತಯಾರಿಕೆಗಾಗಿ ಸಿದ್ಧಪಡಿಸಲು ಸ್ಕಿಲ್ ಅಟ್ ಸ್ಕೂಲ್ ಯೋಜನೆಯನ್ನ ರೂಪಿಸಲಾಗಿದೆ. ಅನುಷ್ಠಾನ ಸಂಸ್ಥೆಗಳು ಯಾರ್ಯಾರು ಅನುಷ್ಠಾನ ಮಾಡಬೇಕು? ಕೌಶಲ ಅಭಿವೃದ್ಧಿ ಇಲಾಖೆ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್,
ಕರ್ನಾಟಕ ಸರ್ಕಾರ. ತಾಂತ್ರಿಕ ಸಹಕಾರ ಯಾರು ಕೊಡಬೇಕು? NCERT, PSSCIVE, RI ಮತ್ತು ಸ್ಥಳೀಯ ITI ಕಾಲೇಜುಗಳು. ಶಾಲೆಗಳಲ್ಲಿ ಅನುಷ್ಠಾನ ಯಾರು ಮಾಡಬೇಕು? SDMC ಅವರು ಮತ್ತು ಶಾಲಾ ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ಶಾಲೆಗಳಲ್ಲಿ ಅನುಷ್ಠಾನ ಮಾಡಬೇಕು. ಏನೇನು ಕೋರ್ಸ್ಗಳನ್ನ ಅನುಷ್ಠಾನ ಮಾಡಬೇಕು? ಮಾಡ್ಯೂಲ್ ಏನಿದೆ? ಜೂನಿಯರ್ ಟೆಕ್ನಿಷಿಯನ್, ಎಲ್ಲ ಜೂನಿಯರ್ ಟೆಕ್ನಿಷಿಯನ್. ಜೂನಿಯರ್ ಟೆಕ್ನಿಷಿಯನ್ ಅಲ್ಲಿ 30 ವಿದ್ಯಾರ್ಥಿಗಳು ನೋಡ್ರಿ. ಜೂನಿಯರ್ ಟೆಕ್ನಿಷಿಯನ್ ನೀವು ತಗೊಳ್ಳೋದಾದ್ರೆ ವಿದ್ಯಾರ್ಥಿಗಳು, ಪ್ರೌಢಶಾಲಾ ವಿದ್ಯಾರ್ಥಿಗಳು, ನಿಮ್ಮ ಇಂಟ್ರೆಸ್ಟ್ ಆಟೋಮೊಬೈಲ್, ಟೇರ್ ಡೌನ್, ಬೆಂಚ್ ಮಾರ್ಕಿಂಗ್. ಎರಡನೇದು ಆಟೋಮೊಬೈಲ್ ರಿಪೇರ್ ಮತ್ತು ಮೇಂಟೆನೆನ್ಸ್. ಮೂರನೇದು ಆಟೋ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್. ನಾಲ್ಕನೇದು ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ. ಐದನೇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ. ಈ 5 ಕೋರ್ಸ್ಗಳಲ್ಲಿ ನೀವು ಟ್ರೈನಿಂಗ್ ಅನ್ನ ತಗೋಬೇಕು. NSQF ಲೆವೆಲಲ್ಲಿ 3 ಇದೆ. ಒಟ್ಟು 300 ಗಂಟೆ ಅವಧಿ, ಅಷ್ಟು ಅವಧಿ ಇರುತ್ತೆ. ಇಷ್ಟು ಅವಧಿ ಪಾಠ ಮಾಡ್ತಾರೆ. ವೇಳಾಪಟ್ಟಿ ವಾರಕ್ಕೆ 4 ದಿನ ತರಗತಿಗಳು. ಏನು ಥಿಯರಿ ಏನು? ವಾರದಲ್ಲಿ 3 ದಿನ, ಪ್ರತಿದಿನ 2 ಗಂಟೆ. ಏನಪ್ಪಾ ಅಂದ್ರೆ 3 ಬರುತ್ತೆ. ಪ್ರಾಕ್ಟಿಕಲ್ ವಾರದಲ್ಲಿ 1 ದಿವಸ, ಅದು ವಾರದಲ್ಲಿ 1 ದಿನ ಅಂದ್ರೆ ಶನಿವಾರ 4 ಗಂಟೆ 4 ಅವರ್ ಪ್ರಾಕ್ಟಿಕಲ್ ತಗೋಬೇಕು. ಥಿಯರಿ 3 ದಿನ, ಪ್ರತಿದಿನ 2 ಗಂಟೆ ಅಂದ್ರೆ 6 ಗಂಟೆ ಆಗುತ್ತೆ. ವಾರಕ್ಕೆ ಒಟ್ಟು ಎಷ್ಟಾಗ್ತವೆ? 10 ಗಂಟೆಗಳಾಗ್ತವೆ. ಅಂದ್ರೆ 30 ವಾರ 300 ಗಂಟೆ ಪಠ್ಯ. ಸೊ 30 ವಾರ ನೀವು ಪಾಠ ಮಾಡ್ಬೇಕಂದ್ರೆ ಇವಾಗ ಯಾವ್ದಪ್ಪ? ನವೆಂಬರಲ್ಲಿ 2 ವಾರ ಹೋಗಿದಾವೆ. ಈಗ ನವೆಂಬರಲ್ಲಿ ಇನ್ನೂ 2 ವಾರ ಸಿಗುತ್ತೆ. ನವೆಂಬರ್ 2 ವಾರ, ಡಿಸೆಂಬರ್ 4 ವಾರ, 6 ವಾರ ಆಯ್ತು. ಇಲ್ಲಿ 30 ವಾರ ಇದಾವೆ. 6 ವಾರ ಆಯ್ತು ಡಿಸೆಂಬರ್ಗೆ. ಜನವರಿಗೆ 4 ಎಷ್ಟಾಯ್ತು? ಅಲ್ಲಿ 6, 4, 10 ವಾರ ಆಯ್ತು. ಜನವರಿ 4, ಫೆಬ್ರವರಿ 4, 14, ಮಾರ್ಚ್ 18, ಏಪ್ರಿಲ್ 22, ಮೇ 26, ಜೂನ್ವರೆಗೂ ಹೋಗುತ್ತಿದ್ದು 30 ವಾರ ಪಠ್ಯ. ಅಂದ್ರೆ ಇದು ಲೆಕ್ಕ ಹಾಕ್ಬೇಕು. ಇವತ್ತಿನಿಂದ ಲೆಕ್ಕ ಹಾಕ್ಬೇಕು. ಇವತ್ತಿನಿಂದ ಲೆಕ್ಕ ಹಾಕಿದ್ರೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಏನಾಗುತ್ತೆ ಅಂತ. ಥಿಯರಿ 3 days ಲೈಬ್ರರಿ ಮತ್ತು SUPW ಕ್ಲಾಸ್ನ ಅಲಾಟ್ ಮಾಡ್ಬೇಕು. ಇದಕ್ಕೆ ಯಾವ ಕ್ಲಾಸ್ನ ಅಲಾಟ್ ಮಾಡ್ಬೇಕಪ್ಪ? ಎಲ್ಲೈತಿ ಟೈಮ್ ಟೇಬಲ್ನಾಗ ಅಂದ್ರೆ, ಟೈಮ್ ಟೇಬಲ್ನಾಗ ಲೈಬ್ರರಿ ಮತ್ತು SUPW ಏನು ಕೊಟ್ಟಿದ್ದೀರಲ್ಲ ಅವರ್ನ ಅಲಾಟ್ ಮಾಡಬೇಕು. 2 ಅವರ್ ಪರ್ ಡೇ 2 hours. 6 ಸಬ್ಜೆಕ್ಟ್ನ 6 ಅವರ್ ಕೊಟ್ಟು ಇನ್ನ 2 ಅವರ್ನ ಇದು ಕೊಡಬೇಕು ಅಂತ. 3 ದಿವಸ ಮಾತ್ರ. ಇನ್ನ 3 ದಿನ ನೀವು ಬೇರೆ ಸಬ್ಜೆಕ್ಟ್ ಹಾಕೋಬೇಕು. 6 hours per week. ಈ ತರ ಟೈಮ್ ಟೇಬಲ್ ಅನ್ನ ಸೆಟ್ ಮಾಡಬೇಕು ನೀವು. ಇದು ಯಾರ್ಯಾರು ಅಲಾಟ್ ಆಗಿದೆ ನಾನು ಲಿಸ್ಟ್ ತೋರಿಸ್ತೀನಿ ಈಗ. ಅವ್ರು ಏನ್ ಮಾಡ್ಬೇಕು? 6 hours per week, 2 hours per day. ಈ 2 ಪೀರಿಯಡ್ ನ ಅಡ್ಜಸ್ಟ್ ಮಾಡಬೇಕು. ಪ್ರಾಕ್ಟಿಕಲ್ 1 day ಸಾಟರ್ಡೆ ಮಾತ್ರ ಪ್ರಾಕ್ಟಿಕಲ್ 4 hours ಇರುತ್ತೆ. ಓಕೆ, 4 hours per week, 4 days 4 ದಿನ ಕೊಡಬೇಕು. 10 hours per week, per hour 10 week ಕೊಡಬೇಕು. ಇದೇನಂದ್ರೆ ಒಂದು ಹೈಸ್ಕೂಲಲ್ಲಿ 30 ಹುಡುಗರಿಗೆ ಮಾತ್ರ. ಇದು ಆಯ್ದ 30 ಸ್ಟೂಡೆಂಟ್ಸ್. ಅದರಲ್ಲಿ 15 ಹುಡುಗರು 15 ಹುಡುಗಿಯರು. ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕರೆಕ್ಟ್ ಅದು. ಓಕೆ, ಸಮಾನ ಅವಕಾಶ ಕೊಡ್ಬೇಕು ಅವ್ರಿಗೂ. ಒಂದು ಶೈಕ್ಷಣಿಕ ಸಾಲಿನ ಕಾರ್ಯಕ್ರಮದ ವೇಳಾಪಟ್ಟಿ ನಾನು ಅವಾಗಲೇ ಹೇಳ್ದೆ ನೋಡ್ರಿ, ಲೆಕ್ಕ ಮಾಡಿದೆ. ಇಲ್ಲಿ ಅಕ್ಟೋಬರ್ 3 ವಾರ ಅಂತಾರೆ. ಇವತ್ತಲ್ಲ 15 ಆಗಿಲ್ಲ, ಅಲ್ಲಿ 2 ವಾರ ಆಗೋಗ್ಬಿಟ್ಟಿದೆ. 18 ಇಲ್ಲಿ 2 weeks ಕೊಡಬೇಕಾಗಿತ್ತು, ಮಾಡಿಲ್ಲ. ಈಗ ಶುರು ಮಾಡಬೇಕು. ಇಲ್ಲಿ 2 ವಾರ ಮ್ಯಾಚ್ ಆಗೋದನ್ನ ಏಪ್ರಿಲ್ ಮೇ ತಿಂಗಳ ಅಡ್ಜಸ್ಟ್ ಮಾಡ್ಕೋಬೇಕು. 1 ವಾರ ಹೋಯ್ತಾಲೆ. ಪ್ರಾಕ್ಟಿಕಲ್ ಕ್ಲಾಸ್ 12. ನವೆಂಬರ್ನ 4 ವಾರ, ಡಿಸೆಂಬರ್ 4 ವಾರ. ನಾನು ಅವಲ್ಲಿ ಲೆಕ್ಕ ಹಾಕಿದ್ನಲ್ಲ ಆ ಥರ ಬರುತ್ತೆ. 30 weeks ಎಲ್ಲಿವರೆಗೂ ಬರುತ್ತಾ ಅಲ್ಲಿವರೆಗೂ 180 ಕ್ಲಾಸಸ್, 120 ಪೀರಿಯಡ್ ಮಾಡಲೇಬೇಕು. ಪ್ರಾಕ್ಟಿಕಲ್ 120 ಪೀರಿಯಡ್, 180 ಪೀರಿಯಡ್. ಥಿಯರಿ ಕ್ಲಾಸಸ್ ಅನ್ನ ITI ಕಾಲೇಜ್ನವರು ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ಬೇರೆ ದಾರಿ ಇಲ್ಲ. ಈ ಕ್ಷಣವೇ ನೀವು ಕಾರ್ಯೋನ್ಮುಖರಾಗಬೇಕು. ಯಾವ್ಯಾವ ITI ಕಾಲೇಜು, ಯಾವ್ಯಾವ ಹೈಸ್ಕೂಲ್ ಅಂತ ಹೇಳ್ತೀನಿ ನಿಮಗೆ, ಕೋಷ್ಟಕದಲ್ಲಿ ಇದೆ. ಟೋಟಲ್ ಡ್ಯೂರೇಷನ್ 30 weeks, 300 hours. ಅನುಷ್ಠಾನ ಯಾರು ಮಾಡ್ಬೇಕಪ್ಪ? ಪ್ರತಿ ITI 1 ಅಥವಾ ಹೆಚ್ಚು ಶಾಲೆಗಳೊಂದಿಗೆ ಮ್ಯಾಪಿಂಗ್ ಆಗಿರ್ಬೇಕು. ಪ್ರತಿ 200 ವಿದ್ಯಾರ್ಥಿಗಳಿಗೆ, ಪ್ರತಿ ಶಾಲೆಗೆ 50 ವಿದ್ಯಾರ್ಥಿಗಳ ಆಯ್ಕೆ. ತರಬೇತಿಯನ್ನು ITIನವ್ರು ನಡೆಸ್ತಾರೆ. ಟ್ರೈನರ್ಸ್ ಯಾರಪ್ಪ ಈ ಟ್ರೈನಿಂಗ್ ಕೊಡೋದು ಅಂದ್ರೆ ITI ಕಾಲೇಜ್ ಲೆಕ್ಚರರ್ಸು, ಪ್ರಿನ್ಸಿಪಾಲ್ಸು ಇದನ್ನು ಇನಿಷಿಯೇಷನ್ ತಗೊಂಡು ನಡೆಸಬೇಕು. ಇಂಟರ್ನ್ಶಿಪ್ ಮ್ಯಾಪಿಂಗ್ಗೆ ಪ್ರತಿ ವಿದ್ಯಾರ್ಥಿಗೆ 150 ಗಂಟೆಗಳ ಕಾಲ ಕ್ಲಾಸ್ ಮಾಡಬೇಕು. ಅಟೆಂಡೆನ್ಸ್ ಮೇಂಟೈನ್ ಮಾಡಬೇಕು. ನೀವು ಅದನ್ನೆಲ್ಲ ರಿಪೋರ್ಟ್ಸ್ ಕೊಡಬೇಕು. ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಮತ್ತು ಪ್ರೋಗ್ರೆಸ್ ಮಾಹಿತಿಯನ್ನ ಸ್ಯಾಟ್ಸ್ ಪೋರ್ಟಲ್ ಅಲ್ಲಿ ದಾಖಲು ಮಾಡಬೇಕು. ಓಕೆನಾ?
ವರದಿ ಮತ್ತು ಮಾನಿಟರಿಂಗ್ ಯಾರು? ಸ್ಯಾಟ್ಸ್ ಐಡಿ ಮೂಲಕ ಹಾಜರಾತಿಯನ್ನು ಟ್ರ್ಯಾಕ್ ಮಾಡಬೇಕು. ಪ್ರತಿ ಶಾಲೆಯಲ್ಲಿ ಪೇರೆಂಟ್ ಟೀಚರ್ ಮೀಟ್ ಮೂಲಕ ಪ್ರಗತಿಯನ್ನು ವಿಮರ್ಶೆ ಮಾಡಬೇಕು. ಡಯಟ್ ಮತ್ತು ಡಿಸ್ಟ್ರಿಕ್ಟ್ ಸ್ಕಿಲ್ ಆಫೀಸ್ಗಳು ನಿಯಮಿತವಾಗಿ ತಪಾಸಣೆಯನ್ನ ಮಾಡ್ತಾರೆ. ಪಾವತಿ ವಿಧಾನ ಹೇಗೆ ಇದನ್ನ ಪಾವತಿ ಮಾಡುವಂಥದ್ದು ನೋಡೋಣ. ಈ 5 ಏನಿದಾವೆ ಜೂನಿಯರ್ ಟೆಕ್ನಿಷಿಯನ್ 5 ಇವೆಂಟ್ ಏನಿದಾವಲ್ಲ, ತರಬೇತಿ ನಿರ್ವಹಣಾ ವೆಚ್ಚ, ತರಬೇತುದಾರರ ಸಂಭಾವನೆ ಒಳಗೊಂಡಂತೆ ತರಬೇತಿ ಮಾಡ್ಯೂಲ್ಗಳು ಈ 5 ಮಾಡ್ಯೂಲ್ ಇದಾವೆ. ಈ 5 ಮಾಡ್ಯೂಲ್ ತರಬೇತಿ ನಿರ್ವಹಣಾ ವೆಚ್ಚವನ್ನು ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ನೇರವಾಗಿ ಖಜಾನೆ ತಂತ್ರಾಂಶದ ಮೂಲಕ ಸಂಬಂಧಿಸಿದ ITI ಸಂಸ್ಥೆಗಳಿಗೆ ನಿಯಮಾನುಸಾರ ಬಿಡುಗಡೆ ಮಾಡತಕ್ಕದ್ದು. ITI ಕಾಲೇಜುಗಳಿಗೆ ಇದು ನೇರವಾಗಿ ನಿಮಗೆ ಅನುದಾನ ಬರುತ್ತೆ. ಓಕೆ. ಫಲಾನುಭವಿ ವಿದ್ಯಾರ್ಥಿಗಳ ಉಪಹಾರ ಮತ್ತು ಪ್ರಯಾಣ ಭತ್ಯೆ. ಒಟ್ಟು ಕೋರ್ಸ್ ಅವಧಿಗೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಪಾವತಿಸಬೇಕಾದ ಉಪಹಾರ ಮತ್ತು ಪ್ರಯಾಣ ಭತ್ಯೆಯನ್ನು ನಿಯಮಾನುಸಾರ ಕರ್ನಾಟಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಪೋರ್ಟಲ್ ಮುಖಾಂತರ ನೇರ ನಗದು ವರ್ಗಾವಣೆಯ ಮೂಲಕ ವಿದ್ಯಾರ್ಥಿಗಳ ಆಧಾರ್ ಜೋಡಣೆಯಾಗಿರುವ ಬ್ಯಾಂಕಿಗೆ ನೇರವಾಗಿ ಖಜಾನೆ ಮೂಲಕನೇ ಪಾವತಿ ಮಾಡಬೇಕು. ಕೊಡೋದು ತಗೊಳ್ಳೋದು ಏನಿಲ್ಲ, ಡೈರೆಕ್ಟ್ ಅಕೌಂಟ್ ಥ್ರೂ ಅಕೌಂಟ್. ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಪ್ರಯಾಣ ಭತ್ಯೆ ಮತ್ತು ಉಪಹಾರ ಭತ್ಯೆಗಳನ್ನು ಏನಿದಾವೆ ಅವನ್ನ ನೀವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಭಾಗವಹಿಸುವ ಸಂಸ್ಥೆಗಳು ಯಾರ್ಯಾರಪ್ಪ ಅಂದ್ರೆ ರಾಜ್ಯದ ITI ಕಾಲೇಜು, ಡಯಟ್, DOS, BU, SDMC, ಹೆಡ್ ಮಾಸ್ಟರ್ಸ್, ಸೊ ಇವರೆಲ್ಲ ಮಾಡ್ತಾರೆ. ಯಾರಿಗೆ ಅಂದ್ರೆ ಆಯ್ಕೆಯಾದ 7,500 ವಿದ್ಯಾರ್ಥಿಗಳಿಗೆ. ವರದಿಗಳನ್ನು ದಾಖಲೆಯೊಂದಿಗೆ 10/4/26 ಸಲ್ಲಿಸಬೇಕು. ಏನೇನು ವರದಿ ಕೊಡಬೇಕು? ತರಬೇತಿದಾರ ಅಟೆಂಡೆನ್ಸ್ ಶೀಟು, ವಿಸಿಟ್ ರಿಪೋರ್ಟು, ಇಂಟರ್ನ್ಶಿಪ್ ರಿಪೋರ್ಟು, ಫೋಟೋಗ್ರಾಫ್ಸ್, ವಿಡಿಯೋಗ್ರಾಫ್ಸ್, ಮಂತ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಮತ್ತು ಫೈನಾನ್ಷಿಯಲ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ UCಗಳನ್ನು ಕೊಡಬೇಕು. ಮುಖ್ಯ ಸೂಚನೆ ಏನು? ಆಯ್ಕೆಯಾದ ಶಾಲಾ ಕಾಲೇಜುಗಳು ತಕ್ಷಣದಿಂದಲೇ ಸ್ಕಿಲ್ ಅಟ್ ಸ್ಕೂಲ್, ನಾನು ಅವಲ್ಲಿ ಹೇಳಿಲ್ಲ, ಇಮಿಡಿಯೇಟ್ ಆಗಿ ಮಾಡಬೇಕು. ನೀವು ಇಮಿಡಿಯೇಟ್ ಆಗಿ ಶುರು ಮಾಡಬೇಕಂತ ಪ್ರಾರಂಭ ಮಾಡಬೇಕು. ಸಂಬಂಧೀಕರಿಸಿದ ಉನ್ನತೀಕರಿಸಿದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ತಾಂತ್ರಿಕ ಸಹಕಾರ ನೀಡಬೇಕು. ಪ್ರಗತಿ ವರದಿಯನ್ನು ಪ್ರತಿ ತಿಂಗಳು ಸಮಗ್ರ ಶಿಕ್ಷಣ ಕರ್ನಾಟಕ NSQF ವಿಭಾಗಕ್ಕೆ ಕಳಿಸಬೇಕು. ತರಬೇತುದಾರ ಹಾಜರಾತಿ, ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ, ಚಟುವಟಿಕೆಗಳ ಚಿತ್ರ, ವಿಡಿಯೋ ದಾಖಲೆ ಸಂಗ್ರಹಿಸಿ ವರದಿ ಸಲ್ಲಿಸಬೇಕು. ಹಣಕಾಸಿನ ವ್ಯವಹಾರಗಳು ಸರ್ಕಾರದ ಆರ್ಥಿಕ ನಿಯಮಾವಳಿ ಪ್ರಕಾರ ನಡೆಸಬೇಕು. ಕೆ ವಿದ್ಯಾಕುಮಾರಿ ಮೇಡಮ್ ಅವರು ರಾಜ್ಯ ಯೋಜನಾ ನಿರ್ದೇಶಕರು ಕೊಟ್ಟಿರುವಂತ ಸುತ್ತೋಲೆ ಇದು. ಓಕೆನಾ? ಈಗ ನಾವು ನೋಡ್ಕೊಂಡ್ ಬರೋಣ ಯಾವ ಕಾಲೇಜುಗಳು ನಮಗೆ ಆಯ್ಕೆ ಆಗಿದೆ. ಸ್ಕಿಲ್ ಅಟ್ ಸ್ಕೂಲಲ್ಲಿ ಹೈಸ್ಕೂಲ್ ಲೆವೆಲಲ್ಲಿ ಯಾವ್ಯಾವ ಕಾಲೇಜುಗಳು ಇದಾವೆ ಅಂತ ನೋಡೋಣ. ನಮ್ಮ ದಾವಣಗೆರೆನಲ್ಲಿ ಯಾವ್ಯಾವ ಕಾಲೇಜ್ ಇದೆ ಅಂತ ಹೇಳ್ಬಿಡ್ತೀನಿ. ದಾವಣಗೆರೆಯಲ್ಲಿ ಬೀದರು, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ. ಓಕೆ ನೋಡಿ, ದಾವಣಗೆರೆ ನಮ್ಮ ಎಷ್ಟಿದಾವಪ್ಪ? ಇಷ್ಟು ದಾವಣಗೆರೆನಲ್ಲಿ ಚನ್ನಗಿರಿ. ಸರ್ ಚನ್ನಗಿರಿ ಅವ್ರು ನೋಡ್ಕೊಳ್ಳಿ ದಯಮಾಡಿ. ಚನ್ನಗಿರಿ ITI ಕಾಲೇಜ್ ಸ್ವಲ್ಪ ದೊಡ್ಡ ಮಾಡ್ತೀನಿ. ಓಕೆ, ಚನ್ನಗಿರಿ ITI ಕಾಲೇಜು ಅದೇನಪ್ಪ ಅಂದ್ರೆ ಜೋಳದಾಳ್. ಒಂದು ನಿಮಿಷ. ಜೋಳದಾಳ್ ITI ಕಾಲೇಜ್ ಚನ್ನಗಿರಿ. GHS ಜೋಳದಾಳ್ ಅಂದ್ರೆ GHS ಜೋಳದಾಳ್ ಶಾಲೆ ITI ಕಾಲೇಜ್ ಚನ್ನಗಿರಿಗೆ ಮ್ಯಾಪ್ ಆಗುತ್ತೆ. ನೀವು ITI ಕಾಲೇಜ್ನವರು ನೋಡ್ಕೋಬೇಕು, GHS ಜೋಳದಾಳ್ ಶಾಲೆಯವರು ನೋಡ್ಕೋಬೇಕು. ನಿಮ್ದು ಡೈಸ್ ನಂಬರ್ ಕೂಡ ಇದೆ. ಎಷ್ಟು ಮಕ್ಕಳು ಅಂದ್ರೆ 30 ಮಕ್ಕಳು, 30 ಸ್ಟೂಡೆಂಟ್ಸ್ ಇಲ್ಲಿದೆ ನೋಡಿ. 30 ಸ್ಟೂಡೆಂಟ್ಸ್ ಇಲ್ಲಿ ಬರ್ತೀನಿ, ತೋರಿಸ್ತೀನಿ ನೋಡಿ. ಈಗ ಅಲಾಟೆಡ್ ಸ್ಟೂಡೆಂಟ್ಸ್ ಫ್ರಮ್ 8th and 9th ಸ್ಟ್ಯಾಂಡರ್ಡ್. ಯಾವ ವಿದ್ಯಾರ್ಥಿಗಳಪ್ಪ ಅಂದ್ರೆ 8 ಮತ್ತು 9ನೇ ತರಗತಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ. ಮತ್ತೆ ನೀವು 10ನೇ ಕ್ಲಾಸ್ ಹುಡುಗರನ್ನ ಟಚ್ ಮಾಡಂಗಿಲ್ಲ ಅಲ್ಲಿ. ಯಾಕಂದ್ರೆ ಈ ವರ್ಷ ಅವ್ರಿಗೆ SLC ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಮಾಡಿದ್ದಾರೆ. ಹೀಗಾಗಿ 10ನೇ ಕ್ಲಾಸ್ ಹುಡುಗರನ್ನ ನೀವು ಟಚ್ ಮಾಡಂಗಿಲ್ಲ. ಇಲ್ಲಿ ನೋಡಿ ಡೈಸ್ ನಂಬರ್ ಇದೆ. ಸೆಲೆಕ್ಟೆಡ್ ಗೌರ್ಮೆಂಟ್ ಹೈಸ್ಕೂಲ್. ಓಕೆ, ITI ಕಾಲೇಜ್ ನೇಮು, ಯಾವ ತಾಲೂಕು, ಯಾವ ಡಿಸ್ಟಿಕ್ಕು. ಇಲ್ಲಿ ನೋಡಿ ಸ್ಕಿಲ್ ಅಟ್ ಸ್ಕೂಲ್ ಸೆಲೆಕ್ಟೆಡ್ ಹೈಸ್ಕೂಲ್ ಲಿಸ್ಟ್. ಓಕೆ, ಈ ಹೈಸ್ಕೂಲ್ ಲಿಸ್ಟಲ್ಲಿ ನಾನು ನಮ್ಮ ದಾವಣಗೆರೆದು ಮಾತ್ರ ಹೇಳ್ತೀನಿ. ನೀವು ದಾವಣಗೆರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಸರ್. ITI ಚನ್ನಗಿರಿ ಜೋಳದಾಳ ಆಯ್ತಾ. ನೆಕ್ಸ್ಟ್ ITI ಇನ್ನೊಂದು ಗೌರ್ಮೆಂಟ್ ITI ಕಾಲೇಜ್ ಚನ್ನಗಿರಿಗೆ ಮಾವಿನಕಟ್ಟೆ. ಓಕೆ, GHS ಮಾವಿನಕಟ್ಟೆ. ಇದು ಕೂಡ 30 ವಿದ್ಯಾರ್ಥಿಗಳು 8 ಮತ್ತು 9ನೇ ತರಗತಿಯಿಂದ. ನೆಕ್ಸ್ಟ್ ದಾವಣಗೆರೆ ನಾರ್ತ್ ಅಲ್ಲಿ ಉರ್ದು ಗೌರ್ಮೆಂಟ್ ಉರ್ದು ಹೈಸ್ಕೂಲ್ SSM ನಗರ ದಾವಣಗೆರೆ. ಇವರು
ಈ 30 ವಿದ್ಯಾರ್ಥಿಗಳು 8 ಮತ್ತು 9ನೇ ತರಗತಿ ಹೋದಂಥ 30 ವಿದ್ಯಾರ್ಥಿಗಳನ್ನ ITI ಕಾಲೇಜ್ ಮ್ಯಾಪ್ ಮಾಡಿಕೊಂಡು ನಾಳೆ ಸೋಮವಾರದಿಂದನೇ ಕ್ಲಾಸಿಗೆ ಕಳಿಸ್ಬೇಕು. ನೀವು ಅವ್ರ ಹತ್ರ ಮಾತಾಡಿಕೊಂಡು ಶುರು ಮಾಡ್ಬೇಕು. ಇದನ್ನ ಯಾವ ವಿದ್ಯಾರ್ಥಿಗಳನ್ನ ಕಳಿಸ್ತೀರಿ ಅಂತ ಲೀಸ್ಟನ್ನು ನಮ್ಮ ಡಯಟ್ ಕಾಲೇಜ್ನಲ್ಲಿ ಇರ್ತಕ್ಕಂತಹ ವರ್ಕ್ ಎಕ್ಸ್ಪೀರಿಯನ್ಸ್ ವಿಭಾಗ WV ವಿಂಗ್, ಆ ವಿಂಗಿಗೆ ನಾನೇ ನೋಡಲ್ ಆಫೀಸರ್ ಇದ್ದೀನಿ. ನೀವು ಇದನ್ನ ನನ್ನ ನಂಬರ್ಗೆ ಅಥವಾ ನನ್ನ ಸೆಕ್ಷನ್ಗೆ ಇದನ್ನ ಕೊಡಬೇಕು, ಯಾವ ವಿದ್ಯಾರ್ಥಿಗಳನ್ನ ನೀವು ಅಲರ್ಟ್ ಮಾಡಿದ್ದೀರಿ ಅಂತ. ದಾವಣಗೆರೆ ನಾರ್ತ್ ಆಯ್ತಲ್ಲ, ದಾವಣಗೆರೆ ನಾರ್ತಲ್ಲಿ ಒಂದೇ ಇದೆ. ದಾವಣಗೆರೆ ಸೌತು ಶಾಮನೂರು ಗೌರ್ಮೆಂಟ್ ಹೈಸ್ಕೂಲ್ ಶಾಮನೂರು, ಇಲ್ಲಿ ಕೂಡ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ದೆನ್ ಹೊನ್ನಾಳಿ ITI ಕಾಲೇಜ್ಗೆ ಮ್ಯಾಪ್ ಆಗಬೇಕು. GJC ಅರಬಗಟ್ಟೆ, ನಮ್ಮ ಅರಬಗಟ್ಟೆ ಶಾಲೆಯವರು ಇದನ್ನು ನೋಡ್ಕೊಳ್ಳಿ ಸರ್. ದೆನ್ ಜಗಳೂರು ITI ಕಾಲೇಜ್ ಜಗಳೂರು, ಯಾವುದಪ್ಪ, ರಸ್ತೆ ಮಾಚಿಕೆರೆ ಶಾಲೆ, ಗೌರ್ಮೆಂಟ್ ಹೈಸ್ಕೂಲ್ ರಸ್ತೆ ಮಾಚಿಕೆರೆ. ದೆನ್ ITI ಕಾಲೇಜ್ ಜಗಳೂರಿಗೆ ದೊಣ್ಣೆಹಳ್ಳಿ ಶಾಲೆ ಮ್ಯಾಪ್ ಆಗಿದೆ. ದೆನ್ ತೋರಣಗಟ್ಟೆ, ಜಗಳೂರು ತಾಲೂಕಲ್ಲಿ ತೋರಣಗಟ್ಟೆ ಶಾಲೆ ಕೂಡ ಇಲ್ಲಿ ಮ್ಯಾಪ್ ಆಗಿರೋದನ್ನ ನೋಡ್ಬೋದು. ಅದಾದ್ಮೇಲೆ ಯಾವುದು, ಗುತ್ತೂರು ಹರಿಹರ, ಜಗಳೂರು ತಾಲೂಕಲ್ಲಿ ಮೂರು ಶಾಲೆ ಇದೆ, ಹರಿಹರ ತಾಲೂಕಲ್ಲಿ 2 ಶಾಲೆ ಇದೆ. ಗುತ್ತೂರು ಒಂದು, ಗಾಂಧಿ ಮೈದಾನ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಗಾಂಧಿ ಮೈದಾನ. ಒಟ್ಟು ಇಷ್ಟು ಶಾಲೆಗಳು ನಮ್ಮ ಜಿಲ್ಲೆನಲ್ಲಿ. ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಶಾಲೆ ಇದೆಯಪ್ಪ, ದಾವಣಗೆರೆ ಬರ್ತೀನಿ, ದಾವಣಗೆರೆ ಚನ್ನಗಿರಿ 2, ದಾವಣಗೆರೆ ನಾರ್ತ್ 1, ದಾವಣಗೆರೆ ಸೌತ್ 1, ಹೊನ್ನಾಳಿ 1, ಜಗಳೂರು 3 ಕಾಲೇಜು, ಹರಿಹರ 2 ಕಾಲೇಜು, 2, 3, 5, 6, 7, 8, 9, 10 ಹೈಸ್ಕೂಲ್ಗಳು ನಮ್ಮ ದಾವಣಗೆರೆ ತಾಲೂಕಿಗೆ ಅಲಾಟ್ ಆಗಿದೆ. ಇವು ನಾನು ಮಾರ್ಕ್ ಮಾಡಿನಲ್ಲ, ಇವು ಇಮಿಡಿಯೇಟಾಗಿ ನೀವು ನಾಳೆಯಿಂದನೇ ಕೆಲಸ ಶುರು ಮಾಡಬೇಕು. ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಮಕ್ಕಳನ್ನು ITI ಕಾಲೇಜ್ಗೆ ಪೀರಿಯಡ್ ಅಲಾಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸಿ ಟ್ರೈನಿಂಗ್ ಕೊಡಿಸೋ ಕೆಲಸನ ಶುರು ಮಾಡಿಸ್ಲೇಬೇಕು, ಬೇರೆ ದಾರಿ ಇಲ್ಲ. ಆದೇಶ ಬಂದ್ಬಿಟ್ಟಿದೆ. ಓಕೆ, ಪೀರಿಯಡ್ ಕಡಿಮೆ ಆದ್ರೆ ಮತ್ತೆ ರಜದಾಗೆಲ್ಲ ಕೂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ PU ಕಾಲೇಜ್ನವು ಇದ್ದಾವೆ. ಯಾವ್ದಾವ್ದಿದೆಯಪ್ಪ PU ಕಾಲೇಜು, ಬಂದು ನೋಡ್ತೀನಿ. ಇಲ್ಲಿ ನೋಡ್ರಿ, ಬರೀ ಹೈಸ್ಕೂಲ್ ಒಂದೇ ಅಲ್ಲ, PU ಕಾಲೇಜು ಕೂಡ ಇದಕ್ಕೆ ಟ್ಯಾಗ್ ಆಗಿದೆ ನೋಡಿ. ಸ್ಕಿಲ್ ಅಟ್ ಸೆಲೆಕ್ಟೆಡ್ PU ಕಾಲೇಜ್ ಲಿಸ್ಟ್ ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ ನಾನು. ಬಂದಿದೆ PU ಕಾಲೇಜ್ ಲಿಸ್ಟ್, ಸ್ಕಿಲ್ ಅಟ್ ಸ್ಕೂಲ್ ಸೆಲೆಕ್ಟೆಡ್ PU ಕಾಲೇಜ್ ಲಿಸ್ಟ್. PU ಕಾಲೇಜ್ ಲಿಸ್ಟು, PU ಕಾಲೇಜ್ನವ್ರು ಯಾರ್ಯಾರು ಕಳಿಸ್ಬೇಕಪ್ಪ ಇದಕ್ಕೆ ITI ಟ್ರೈನಿಂಗ್ ಅಂದರೆ, ದಾವಣಗೆರೆ ಒಂದೇ ಒಂದು ಕಾಲೇಜ್ ಇದೆ, ಗೌರ್ಮೆಂಟ್ ಕಾಂಪೋಸಿಟ್ PU ಕಾಲೇಜ್, ಮಾಗಾನಹಳ್ಳಿ ರೋಡ್, ದಾವಣಗೆರೆ. ಗೌರ್ಮೆಂಟ್ ಕಾಂಪೋಸಿಟ್ PU ಕಾಲೇಜ್, ಮಾಗಾನಹಳ್ಳಿ ರೋಡ್, ದಾವಣಗೆರೆ. ಇವರು PUC ವಿದ್ಯಾರ್ಥಿಗಳು 30 ವಿದ್ಯಾರ್ಥಿಗಳನ್ನು ಕಳಿಸ್ಬೇಕು. ಯಾರು PUC ಅಲಾಟೆಡ್ ಸ್ಟೂಡೆಂಟ್ಸ್ PU ನಿಯರ್ ಬೈ ಗೌರ್ಮೆಂಟ್ ಕಾಲೇಜಸ್ ಆಸ್ ಮೆನಿ ಆಸ್ ಪಾಸಿಬಲ್. ITI ನಂಬರ್ ತಾಲೂಕು PU ಕಾಲೇಜು. ಇದು ಕೂಡ PU ಕಾಲೇಜ್ ಏನೋ ದಾವಣಗೆರೆ 30 ವಿದ್ಯಾರ್ಥಿಗಳನ್ನು PU ಕಾಲೇಜ್ನವ್ರು ನೀವು ಅಲಾಟ್ ಮಾಡಬೇಕು ನಮ್ಮ ದಾವಣಗೆರೆಗೆ. ಇದೊಂದೇ ಇರೋದು ನಮ್ಮ ದಾವಣಗೆರೆ ಕಾಲೇಜ್. ಇದರಲ್ಲಿ ಉಳಿದವೆಲ್ಲ ಬೇರೆ ಬೇರೆ ಕಾಲೇಜ್ನವ್ರು ಇದ್ದಾರೆ. ನಿಮಗೆ ಆರ್ಡರ್ ಬಂದಿದೆ ಸರ್, ನೀವು ನೋಡ್ಕೊಳ್ಳಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಇಶ್ಯೂ ಇದೆ. ಸೊ ಇಮ್ಮಿಡಿಯೇಟಾಗಿ ಕೆಲಸ ಶುರು ಮಾಡಬೇಕು. ಕೆಲಸ ಸ್ಟಾರ್ಟ್ ಮಾಡಿ. ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಲೆಟರ್ ಗೂಗಲ್ ಫಾರಮ್ನಲ್ಲಿ, ಇದು ನಮ್ಮ DC ಅವ್ರು ಮಾಡಿರೋದು. ಸೊ ಇಷ್ಟು ತುಂಬ ಅತ್ಯಂತ ತುರ್ತಾಗಿ ಕೆಲಸ ಮಾಡಬೇಕಾಗಿದೆ. ಸೊ ಎಲ್ಲರೂ ಇದಕ್ಕೆ ಬೇಗನೆ ರೆಡಿ ಆಗಬೇಕು. ರೆಡಿಯಾಗಿ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಏನಿದೆ ಅದನ್ನು ನೀವು ಕ್ಲಾಸಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ, ಸೊ ಇದು ತುಂಬ ಅರ್ಜೆಂಟ್ ಇದೆ. ಪ್ಲೀಸ್ ಟೇಕ್ ಇನಿಷಿಯೇಷನ್, ರೈಟ್? ಥ್ಯಾಂಕ್ ಯು.